ಹಲೋ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಮುದ್ದು ಮಕ್ಕಳೇ. ನಿಮ್ಮ ದೇಹ, ಮನಸ್ಸು ಮತ್ತು ಬುದ್ಧಿಯನ್ನು ಬಲಹೀನಗೊಳಿಸುವ ಎಲ್ಲವನ್ನು ವಿಷವೆಂದು ತಿಳಿದು ದೂರ ಮಾಡಿ. ಇದು ಸ್ವಾಮಿ ವಿವೇಕಾನಂದರವರು ಹೇಳಿದ ಮಾತು. ಹಾಗೆ ಅದೇ ಥರ ಒಂದು ಕಥೆಯನ್ನು ಹೋಲುವಂತಹ ಒಂದು ಆ, ಕಥೆಯೊಂದಿಗೆ ನಿಮ್ಮ ಜೊತೆ ಬಂದಿದ್ದೀನಿ ಇವತ್ತು. ಒಂದು ಊರಿನಲ್ಲಿ ಒಂದು ತುಂಬು ಕುಟುಂಬ, 3 ಜನ ಮಕ್ಕಳು, ಗಂಡ ಹೆಂಡತಿ 3 ಜನ ಮಕ್ಕಳಿದ್ರು. ಬೆಳೆದ 3 ಜನ ಮಕ್ಕಳಿಗೆ ಮದುವೆನೂ ಕೂಡ ಆಗಿತ್ತು. ಹಾಗೆ ಅವ್ರ ಮನೆಯ ಹಿರಿಯ ಕೂಡ ಎಲ್ಲರನ್ನೂ ಸಹಬಾಳ್ವೆಯಿಂದ ನಡೆಸ್ತಿದ್ದಂಥ ಸಂಸಾರ ಅದು. ಹೀಗೆ ಇರಬೇಕಾದ್ರೆ ಒಮ್ಮೆ ಮನೆಯಲ್ಲಿ ಹೆಣ್ಮಕ್ಳೆಲ್ಲ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ರು. ಹೀಗೆ ಅಡುಗೆ ಮಾಡುವಾಗ ಅತ್ತೆ ಎಲ್ಲೋ ಈಚೆ ಹೋಗೋ ಅಡುಗೆ ಮಾಡುವ ಮಧ್ಯೆ ಅವಳೆಲ್ಲೋ ಈಚೆ ಹೋಗಬೇಕಾಗಿರೋ ಸಲುವಾಗಿ ಇರೋದ್ರಿಂದ ಅವಳು ಹೇಳಿದ್ಲು ಮೊದಲನೇ ಸೊಸೆಗೆ, ಸ್ವಲ್ಪ ಸಾಂಬಾರಿಗೆ ಉಪ್ಪು ಹಾಕಮ್ಮ ಅಂತ. ಅವಳೇನು ಮಾಡಿದ್ಲು, ಒಂದು ಇಡೀ ಉಪ್ಪನ್ನು ಹಾಕಿದ್ಲು ಆ ಸಾಂಬಾರಿಗೆ. ಅದನ್ನು ಹಾಕ್ಬಿಟ್ಟು ಅವಳು ಹೋದ್ಲು. ಎರಡನೇ ಸೊಸೆ ಅದೇ ವಿಷಯನ ಕೇಳಿಸ್ಕೊಂಡಿದ್ಲು. ಅಂದರೆ ಅತ್ತೆ ಉಪ್ಪಕ್ಕ ಕೇಳ್ತಾ ಇದ್ರಲ್ಲ, ಹಾಕಿದ್ರು ಇಲ್ವೋ ಅಂದ್ಬಿಟ್ಟು ಇವಳು ಒಂದು ಇಡೀ ಉಪ್ಪನ್ನು ಹಾಕಿದ್ಲು. ಅದು ಎರಡನೇ ಸೊಸೆನೂ ಹಾಕ್ಬಿಟ್ಟು ಆ ಕಡೆ ಹೋದ್ಲು. ಮೂರನೇ ಸೊಸೆ ಬಂದ್ಲು. ಮೂರನೇ ಸೊಸೆನೂ ಈ ಅತ್ತೆ ಹೇಳಿದ ಮಾತನ್ನು ಕೇಳಿಸ್ಕೊಂಡಿದ್ಲು. ಹಾಗಾಗಿ ಅವಳು ಕೂಡ ಒಂದು ಹಿಡಿ ಉಪ್ಪನ್ನು ಹಾಕಿದ್ರು. ಒಟ್ಟಿಗೆ 3 ಹಿಡಿ ಉಪ್ಪಾಯಿತು. ಮಾಮೂಲಿ ಮಾಡೋ ಸಾಂಬಾರಿಗೆ, ಒಂದು ತಪ್ಪಲೆ ಸಾಂಬಾರಿಗೆ ಎಷ್ಟು ತಾನೇ ಉಪ್ಪು ಹಾಕಕ್ಕೆ ಸಾಧ್ಯ? ಸ್ವಲ್ಪ ಮಾಮೂಲಿ ಹೆಂಗೆ 3-4 ಸ್ಪೂನ್ ಅಂದರೆ ಸರಿ ಹೋಗುತ್ತೆ, 2-3 ಸ್ಪೂನ್ ಅಂದರೆ. ಅಂಥದ್ರಲ್ಲಿ ಇವರು 3 ಹಿಡಿ ಉಪ್ಪು ಹಾಕಿದ್ದಾರೆ. ಹಾಗೆ ಮನೆಯ ಯಜಮಾನ ಅವತ್ತಿನ ಸಂಜೆ ಊಟಕ್ಕೆ ಕೂತಾಗ ಊಟ ಮಾಡ್ತಾ ಇದ್ದಾನೆ. ಊಟಕ್ಕೆ ಬಾಯಲ್ಲಿ ಇಟ್ಕೊತಾನೆ, ಉಪ್ಪು ರೋಸ್ ಆಗಿಬಿಟ್ಟಿದೆ. ಅದನ್ನು ಬಾಯಿಗೂ ಇಡೋಕ್ಕಾಗ್ತಾ ಇಲ್ಲ. ಆದರೂ ಅವನೇನು ಮಾಡ್ದ, ಅವನಿಗೆ ಅದರ ಅರಿವಾಯಿತು, ಓ ನನ್ನ ಮನೆಯಲ್ಲಿ ದರಿದ್ರ ಲಕ್ಷ್ಮಿಯ ಒಂದು ಪ್ರವೇಶ ಆಗಿದೆ ಅಂತ. ಅವನೇನು ಮಾಡ್ದ, ಒಂದು ದೂಸರ ಮಾತಾಡ್ದಲೇ ಇಟ್ಟ ಊಟವನ್ನು ಏನೂ ತಿರಸ್ಕಾರ ಮಾಡ್ದಲೇ ಸಂಪೂರ್ಣವಾಗಿ ಊಟ ಮಾಡಿ ಕೈ ತೊಳ್ಕೊಂಡು ಎದ್ದೋದ. ಅದನ್ನು ಈವನ್ ಯಾರಿಗೂ ಹೇಳೂ ಇಲ್ಲ, ಈ ಥರ ಉಪ್ಪು ಜಾಸ್ತಿ ಆಗಿದೆ ಅಂತಲೂ ಹೇಳಿಲ್ಲ. ಮೊದಲನೇ ಮಗ ಬಂದ. ಮೊದಲನೇ ಮಗನೂ ಊಟ ಮಾಡ್ದ. ಅಪ್ಪ ಊಟ ಮಾಡ್ಕೊಂಡು ಹೋದ್ರಲ್ಲ, ಮೇ ಬಿ ನಾನು ಏನಕ್ಕೆ ಹೇಳೋದು ಅಂತ ಅಂದ್ಬಿಟ್ಟು ಅವನು ಏನು ಮಾಡ್ದ, ಅವನು ತನ್ನ ಪಾಡಿಗೆ ತಾನು ಊಟ ಮಾಡಿ ಕೈ ತೊಳ್ಕೊಂಡು ಎದ್ದೋದ. ಎರಡನೇ ಮಗ ಬಂದ. ಎರಡನೇ ಮಗನೂ ಅಪ್ಪನೂ ಊಟ ಮಾಡಿದ್ದಾರೆ, ದೊಡ್ಡಣ್ಣನೂ ಊಟ ಮಾಡಿದ್ದಾರೆ, ನಾನು ಹೇಳೋದು ಸರಿ ಹೋಗಲ್ಲ ಅದು ಅಂತ ಅಂದ್ಬಿಟ್ಟು ಅವನು ಏನು ಮಾಡ್ದ, ತನ್ನ ಪಾಡಿಗೆ ತಾನು ಊಟ ಮಾಡಿ ಕೈ ತೊಳ್ಕೊಂಡು ಎದ್ದೋದ. ಮೂರನೇ ಮಗನೂ ಬಂದ. ಆ ಇಬ್ಬರು ಅಣ್ಣಂದಿರು ಮತ್ತು ಅಪ್ಪ ಮನೆಯ ಹಿರಿಯ ಅವರು ಊಟ ಮಾಡಿದ್ದಾರೆ. ಸೊ ಅವರೇ ಹೇಳಿಲ್ಲ ಅಂದಮೇಲೆ ಕರೆಕ್ಟಾಗೇ ಇರ್ಬೋದೇನೋ, ಅಥವಾ ನನಗೆ ಅನಿಸಿರ್ಬೋದೇನೋ ಅಂತ ಅಂದ್ಕೊಂಡು ಅವನು ಕೂಡ ಊಟ ಮಾಡಿ ಕೈ ತೊಳ್ಕೊಂಡು ಎದ್ದೋದ. ಹೀಗೆ ಮನೆ ಗಂಡಸದೆಲ್ಲ ಊಟ ಆಯಿತು. ಅತ್ತೆ ಊಟ ಮಾಡಿದರು. ಅತ್ತೆನೂ ಏನೂ ಮಾತಾಡಲಿಲ್ಲ. ಆಮೇಲೆ ಮತ್ತೆ ಏನು ಅನ್ಕೊಳ್ತಾರೆ, ದೊಡ್ಡವರೆಲ್ಲ ಊಟ ಮಾಡಿದ್ದಾರೆ, ಅವರೇ ಸುಮ್ಮನೆ ಊಟ ಮಾಡಿದಾರಲ್ಲ ಅಂತ. ಹಾಗೆ ಒಬ್ಬರು ಸೊಸೆದಿರು ಕೂಡ, ಒಬ್ಬರು ಮೊದಲನೇ ಸೊಸೆ, ಎರಡನೇ ಸೊಸೆ, ಮೂರನೇ ಸೊಸೆ ಅವರು ಊಟ ಮಾಡಿದರು. ಅವರ ಈ ಒಗ್ಗಟ್ಟನ್ನು ನೋಡಿ ಆ ದರಿದ್ರ ಲಕ್ಷ್ಮಿಗೆ ಒಂದು ಮೇಲೆ ಆಶ್ಚರ್ಯ ಆಗೈತಂತೆ. ಅಂದರೆ ನಾನು ಇಷ್ಟು ಅವ್ರ ಮೇಲೆ ಪ್ರೇರೇಪಣೆ ಮಾಡಿ, ಅವ್ರಿಗೆ ಪ್ರಭಾವ ಬೀರಿ, ಅವ್ರಿಗೆ ಮನೆಯಲ್ಲಿ ಜಗಳ ಆಗೋ ರೀತಿಯನ್ನು ನಾನು ಮಾಡಿದರೂ ಕೂಡ ಮನೆಯಲ್ಲಿ ಜಗಳ ಮಾಡ್ಕೊಳ್ದಲೆ ಅದನ್ನೂ ಕೂಡ ಒಂದು ಪಾಠ ಥರ, ಅಂದರೆ ಲೈಕ್ ಏನೋ ಆಗಿರ್ಬೋದು, ಮನೆಯಲ್ಲಿ ಕೈ ತಪ್ಪಾಗಿರ್ಬೋದು ಅನ್ನೋ ಥರ ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ರೀತಿಯನ್ನು ನೋಡ್ಬಿಟ್ಟು ಆ ದರಿದ್ರ ಲಕ್ಷ್ಮಿಗೇ ಕರುಣೆ ಬಂದ್ಬಿಡುತ್ತಂತೆ. ಅಯ್ಯಪ್ಪ ಎಂಥ ಒಗ್ಗಟ್ಟಪ್ಪ ಈ ಸಂಸಾರದಲ್ಲಿ ಅಂತ. ಸೊ ಸ್ನೇಹಿತರೆ, ಯಾವಾಗಲೂ ನಾವು ಹಾಗೇನೆ ನಮ್ಮ ಜೀವನಕ್ಕೆ ಬಂದಿರ್ಬೋದು, ಅಥವಾ ಸಂಸಾರ, ದೇಶಕ್ಕೆ ಸಂಬಂಧಪಟ್ಟಂತೂ ಆಗಿರ್ಬೋದು, ನಾವು ಎಲ್ಲಿ ಒಗ್ಗಟ್ಟಿನಿಂದ ಇರ್ತೀವೋ ಅಲ್ಲಿವರೆಗೆ ನಮ್ಮನ್ನು ಹೊಡೆಯೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಯಾವಾಗ ನಮ್ಮ ನಡುವೆನೇ ನಾವು ಬಿರುಕು ಮೂಡಿಸ್ಕೊತೀವೋ ಆಗ ಮೂರನೆಯವರ ಪ್ರವೇಶ ಖಂಡಿತ ಆಗುತ್ತೆ. ನಮ್ಮ ದೇಶದಲ್ಲಿ ಪರಂಗಿಯರ ಆ ಪ್ರವೇಶ ಕೂಡ ಹೀಗೆ ಅಲ್ವಾ ಆಗಿದ್ದು. ಆಗ ನಮ್ಮನ್ನು ಒಡೆದು ಆಳಿ ನಮ್ಮನ್ನು ಸಾವಿರಾರು ವರ್ಷಗಳ ಕಾಲ ಆಳಿದ ಪರಂಗಿಯರು ನಮ್ಮನ್ನು ಕಿತ್ತು ತಿಂದರು. ಈಗ ನಾವು ಎಂಥ ಸ್ಥಿತಿಯಲ್ಲಿದ್ದೀವಿ ಅಂತ, ನಮ್ಮ ಭಾರತದವರು ಅಂಥ ಒಳ್ಳೆ ಸ್ಥಿತಿಯಲ್ಲಿದ್ದವರು ಈ ಸ್ಥಿತಿಗೆ ಬಂದಿದ್ದೀವಿ ಅಂದರೆ ಲೆಕ್ಕ ಹಾಕಿ. ಸೊ ಹಾಗೆ ಮನೆಗೆ ಬಂದರೆ, ಮನೆಯಲ್ಲೂ ಅಷ್ಟೇ, ಯಾವತ್ತಾದರೂ ಒಂದು ವಿಷಯದಲ್ಲಿ ಏನಾದರೂ ತಪ್ಪಾಯಿತು ಅಂದಾಗ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಸಂಭಾಲಿಸ್ಕೊಂಡು ಹೋಗೋದೇ ಜೀವನ. ಹಾಗಾಗಿ ಯಾವುದೋ ಒಂದು ಚಿಕ್ಕ ಪುಟ್ಟ ಕಾರಣಗಳನ್ನ ಹುಡುಕಿ ಜಗಳ ತೆಗಿದಲೆ ಮನೆಯಲ್ಲಿ ಬರೋ ಸಮಸ್ಯೆಗಳನ್ನು, ಬೆಟ್ಟದಂಥ ಬಂದಂಥ ಸಮಸ್ಯೆಗಳನ್ನು ಪುಟ್ಟದಾಗಿ ನೋಡಿ ಅದು ಸಮಸ್ಯೆನೇ ಅಲ್ಲ ಅನ್ನೋ ಥರದಲ್ಲಿ ನಾವು ಟ್ರೀಟ್ ಮಾಡಿದರೆ ಆಗ ಆ ಸಮಸ್ಯೆನೇ ಬರೋಲ್ಲ ಅಲ್ವೇ. ಸೊ ಈ ನೀತಿಯೊಂದಿಗೆ ನಾನು ಇವತ್ತಿನ ಕಥೆಯನ್ನು ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ಇಂಥ ರೋಚಕ ಕಥೆಗಳನ್ನು ಕೇಳಬೇಕು ಅಂತ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.